ರಾಜ್ಯದಲ್ಲಿ ಒಂದು ಕಡೆಗೆ ಬಿಸಿಲು ರಣಬಿಸಿಲು ಕಾಣಿಸ್ತಾ ಇದೆ, ಇನ್ನೊಂದು ಕಡೆಗೆ ಉತ್ತರದಲ್ಲಿ ಮಳೆ ಹಿಮದ ಆರ್ಭಟ ಶುರುವಾಗಿದೆ. ಉತ್ತರ ಅಂತಂದ್ರೆ ಉತ್ತರ ಭಾರತದಲ್ಲಿ ಉತ್ತರಾಖಂಡ್ನ ಬದ್ರಿನಾಥ್ ದೇಗುಲದ 3 ಕಿಲೋಮೀಟರ್ ಸಮೀಪದಲ್ಲಿ ಹಿಮಸ್ಫೋಟವಾಗಿದೆ. ಕಾಮಗಾರಿ ನಡೆಸ್ತಾ ಇದ್ದಂತ 57ಕ್ಕೂ ಹೆಚ್ಚು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಕಾರ್ಮಿಕರು ಸಿಲುಕಾಕೊಂಡ್ರು. 32 ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ರು. ಚಮೋಲಿ ಜಿಲ್ಲೆಯಲ್ಲಿ ಏಕಾಏಕಿ ಹಿಮ ಪರ್ವತ ಜಾರಿ ಬಂದಿದ್ದು ಘಸ್ತೋಲಿಗೆ ಸಂಪರ್ಕ ಕಲ್ಪಿಸುವಂತ ಮಾನಾ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಯಿತಲ್ಲಿ. ಹಿಮದಡಿ ಸಿಲುಕಿರುವಂತೆ 25 ಕಾರ್ಮಿಕರಿಗಾಗಿ ಇನ್ನೂ ಕೂಡ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್, ಐಟಿಬಿಪಿ, ಬಿಆರ್ಒ ಸಿಬ್ಬಂದಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಧಾಮಿ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೂರವಾಣಿ ಮೂಲಕ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮೇಲ್ಭಾಗದ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ಜನಜೀವನ ಅಲ್ಲಿ ಈಗ ಅಸ್ತವ್ಯಸ್ತಗೊಂಡಿದೆ. ಕುಲು ಜಿಲ್ಲೆಯ ಶಾಸ್ತ್ರಿನಗರ ಪ್ರದೇಶದಲ್ಲಿ ಕಾರ್ಗಳು, ಬೈಕ್ಗಳೆಲ್ಲ ಕೊಚ್ಕೊಂಡು ಹೋದು. ನೋಡ್ತಾ ತಗ್ಗು ಪ್ರದೇಶದ ಜನರನ್ನ ಕೆಲವು ಕಡೆಗಳಲ್ಲಿ ಶಿಫ್ಟ್ ಮಾಡಿದ್ರು ಸುರಕ್ಷಿತ ಸ್ಥಳಗಳಿಗೆ. ಶಿಮ್ಲಾ, ಚಂಬಲ್ ಮತ್ತು ಕಿನ್ನೌರ್, ಲಹೋಲ್ನಲ್ಲೂ ಕೂಡ ಹಾನಿಯಾಗಿದೆ. ಕಿರಾತ್ಪುರ ಮನಾಲಿ ರಸ್ತೆ ಸಂಪರ್ಕ ಎಲ್ಲ ಕಡಿತಗೊಂಡಿದೆ. ಶಿಮ್ಲಾ ಕಿನ್ನೌರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವೆಡೆ ಭೂಕುಸಿತವಾಗಿದೆ. ಬಹುತೇಕ ಈಗ ಬೇಸಿಗೆ ಅಂತ ಹೇಳ್ಬಿಟ್ಟು ಮನಾಲಿ ಕಡೆಗೆ, ಶಿಮ್ಲಾ ಕಡೆಗೆ ಹೋಗೋರು ಜಾಸ್ತಿ. ಕುಲು ಮಂಡಿ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ಬಿಯಾಸ್, ಉಹಾಲ್ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಅತ್ತ ಭೂಲೋಕದ ಸ್ವರ್ಗ ಶ್ರೀನಗರದಲ್ಲೂ ಕೂಡ ದಟ್ಟ ಹಿಮ ಕಾಡ್ತಾ ಇದೆ. ಈ ಮಧ್ಯೆ ಉತ್ತರಾಖಂಡ್ನ ಪರ್ವತ ಪ್ರದೇಶದಲ್ಲಿ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. 20 ಸೆಂಟಿಮೀಟರ್ವರೆಗೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ಗಳಲ್ಲೂ ಕೂಡ ಗುಡುಗು, ಸಿಡಿಲು ಮಿಂಚು ಸಹಿತ ಭಾರೀ ವರ್ಷಧಾರಿಯಾಗುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಈಗ ಎಚ್ಚರಿಸಿದೆ. ಭೂಕುಸಿತ, ಗುಡ್ಡ ಕುಸಿತದಂಥ ಕಡೆಗಳಲ್ಲಿ ಕಾರ್ಮಿಕರು ಯಾರಾದರೂ ಸಿಕ್ಕಾಕೊಂಡ್ರೆ, ಜನ ಸಿಕ್ಕಾಕೊಂಡ್ರೆ ರಕ್ಷಣೆ ಮಾಡೋದೇ ಕಷ್ಟ ಇರುತ್ತೆ ಸರ್. ಇಂಥ ಹಿಮಪಾತದಲ್ಲಿ ಸಿಕ್ಕಾಕೊಂಡಾಗ ಇನ್ನೂ ರಿಸ್ಕ್ ಜಾಸ್ತಿ ಇರುತ್ತಲ್ಲ ಸರ್? ಎಲ್ಲ ಒಂದೇ. ಹೌದಾ? ಎಲ್ಲನೂ ಒಂದೇ. ಟೆಕ್ನಿಕಲಿ ಎಲ್ಲ ಒಂದೇ. ಹಿಮಪಾತದಲ್ಲಿ ಆದಾಗ ಏನಾಗುತ್ತೆ ಅಂದರೆ ದಿ ಕಂಡೀಷನ್ ಆಫ್ ಬಾಡಿ ಟೆಂಪರೇಚರು ಲೋ ಆಗೋದ್ರಿಂದ ಹೈಪರ್ಥರ್ಮಿಯಾ ಸೆಟಿನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಅಷ್ಟೇ ಹೊರತು ಇದ್ರೆ ಆಕ್ಸಿಜನ್ನು ಮತ್ತೊಂದು ಮಗದೊಂದು. ಹಾಗೆ ನೋಡಿದ್ರೆ ಹಿಮದಲ್ಲಿ ಏರ್ ಪಾಕೆಟ್ಸ್ ಏನಾದ್ರು ಡೆವಲಪ್ ಆಗಿಬಿಟ್ರೆ ಒಳಗಡೆಗೆ ಬೀಳೋವಾಗ ಆ್ಯಕ್ಚುಲಿ ಅಲ್ಲಿ ಆಕ್ಸಿಜನ್ ಇರುತ್ತೆ. ಹಾಗಾಗಿ ಅದೇ ಕಷ್ಟ ಇದೇ ಕಷ್ಟ ಅಂತ ನಾನು ಹೇಳಲ್ಲ. ಎಲ್ಲ ಈ ಥರದ್ದು ಇದುವೇ ಇದು. ಬಟ್ ವಾರ್ನಿಂಗ್ ಇತ್ತು, 2 ದಿನದಿಂದ ವಾರ್ನಿಂಗ್ ಇತ್ತು. ಹೆವಿಯಾದ ಹಿಮ ಬೀಳತ್ತೆ ಅನ್ನೋದಿತ್ತು. ಪ್ಲಸ್ ಅವಲಾಂಚ್ಗಳು, ಹಿಮಕುಸಿತಗಳಾಗತ್ವೆ ಅನ್ನೋ ವಾರ್ನಿಂಗ್ ಇತ್ತು. ಝೀರೋ ಅಂತಲ್ಲ ಅದು. ಇದು ಬೆಳಗ್ಗೆ ಏನೂ ಇರಲಿಲ್ಲ, ಸಡನ್ನಾಗಿ ಮಧ್ಯಾಹ್ನ ಡೆವಲಪ್ ಆಗಿ ಬಂದಿದೆ ಅನ್ನೋದು ಅಲ್ಲ ಇದು. ಬಟ್ ಇವ್ರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಾಗಿರಬಹುದು. ಈ 25 ಜನ ಈಗ ಏನು ಸಿಕ್ಕಾಕೊಂಡಿದ್ದಾರೆ, ಫಾರ್ಚುನೇಟ್ಲಿ ಅಂದರೆ ಇವ್ರ ಅದೃಷ್ಟ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕದು. ಎಲ್ಲಿ ಇವರು ಕೆಲಸ ಮಾಡ್ತಿದ್ದಾರೋ ಅದರ ಪಕ್ಕಕ್ಕೆ ITBP ಮತ್ತು BROದು ಕ್ಯಾಂಪ್ ಇದೆ. ಇದಾಗಿ ಸುಮಾರು ಅರ್ಧ ಗಂಟೆಯಲ್ಲೇ 10 ನಿಮಿಷ ಅಂತೆ. ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವ್ರು. 10 ನಿಮಿಷಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಹೆಚ್ಚು ಜನರನ್ನ ಬದುಕಿಸುವಂಥದ್ದು 32 ಕಾರ್ಮಿಕರನ್ನ ಆಚೆ ತರೋಕೆ ಸಾಧ್ಯ ಆಯಿತು. 25 ಮಾಡ್ತೀವಿ ಅಂತ NDRF ಹೆಡ್ ಹೇಳ್ತಿದ್ದಾರೆ. ಮೋಸ್ಟ್ಲಿ 25 ಆಚೆ ತರ್ತೀವಿ ನಾವು ಇವಾಗ ಅಂತ ಅವ್ರು ಹೇಳ್ತಿದ್ದಾರೆ. ಏನೋ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಈಗ. ಬಟ್ ನಾನ್ ಸೀಸನ್ ಅಲ್ಲಿ ಈ ತರ ಆಗ್ತಾ ಇರೋದು ಒಂದು ಪರಿಸರ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತಾ ಇದೆಯಾ ಅಂತ ಹೇಳಕ್ಕಾಗಲ್ಲ. ಹಂಗೆ ಕೆಲವರ ವಾದ ಪರಿಸರದಲ್ಲಿ ಆಗುತ್ತಿರುವ ಬದಲಾವಣೆಗಳೇ ಇದೆಲ್ಲ ನಿಮ್ಗೆ ಸಂಕೇತಗಳು ಅಂತ ಕೆಲವರು ವಾದ. ಕೆಲವರು ವಾದ ಈ ತರ ಏರ್ಪೇರ್ಗಳು ಹಿಂದೆನೂ ಆಗಿವೆ, ಹಂಗೇನಿಲ್ಲ ಅದು ಅಂತ ಕೆಲವರು ವಾದ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕದ ಹೊಸ ಅಧ್ಯಕ್ಷರಾಗಿ ಬಂದಿರೋರಿಗೆ ಈ ರೀತಿಯ ಪರಿಸರದ ಏರುಪೇರುಗಳು, ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಬೋಗಸ್ ಅನ್ನೋ ವಾದ ಅವರದ್ದು. ಅದೆಲ್ಲ ಬೋಗಸ್. ಅದು ಕೆಲವರು ಜೀವನ ಮಾಡ್ಕೊಳ್ಳೋಕ್ಕೆ ಕಂಡಿಡ್ಕೊಂಡಿರೋ ಮೆಥಡ್. ಅದು ಕಾಸು ಹೊಡಿತಾರೆ ಅಷ್ಟೇ ಇದರಲ್ಲಿ ಅಂತ ಅವ್ರದ್ದು ವಾದ. ಹಾಗಾಗಿ ಅವರು ಫಾಸಿಲ್ ಫ್ಯೂಯಲ್ನ ಎತ್ತಬೇಕು ಆಚೆಗೆ, ಜಾಸ್ತಿ ಡ್ರಿಗ್ ಮಾಡಬೇಕು, ಡೀಪ್ ಸಿ ರಿಗ್ಗಿಂಗ್ ಹೋಗಬೇಕು. ನಾವು 10 ಲೀಟ್ರ್ ಇದ್ರೆ 1000 ಲೀಟ್ರ್ ಎತ್ತಬೇಕು. ನಮ್ಮ ಕಾಲು ಕೆಳಗಡೆ ಇರೋದು ಚಿನ್ನ, ಅದು ಆ ಚಿನ್ನ ಎತ್ಕೋಬೇಕು ನಾವು ಆಚೆಗೆ ಅಂತ ಅವ್ರದ್ದು ವಾದ. ಈಗ ಅದಕ್ಕೆ ಅಲ್ಲಿರೋ ಒನ್ ಆಫ್ ದಿ ಫೈನೆಸ್ಟ್ ನ್ಯಾಷನಲ್ ವೆದರ್ ಆರ್ಗನೈಸೇಷನ್ಸ್ನ ಶಟ್ ಡೌನ್ ಮಾಡ್ತಿದ್ದಾರೆ ಅವ್ರುಗಳು. ಅವಶ್ಯಕತೆ ಬೇಕಾಗಿಲ್ಲ, ಇವರೆಲ್ಲ ಬೋಗಸ್ ಇವರು ಅಂತ. ಹಾಗಾಗಿ ಇದು ಭಾಳ ವಿಚಿತ್ರ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅನುಭವಿಸಿದವ್ರಿಗೆ ಇದೆಲ್ಲ ಅದರಿಂದಾನೇ ಆಗ್ತಿದೆ ಅನ್ನೋ ಭಾವನೆ. ಅನುಭವಿಸದೇ ಇರೋರು ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ, ಬಟ್ ಏನೋ ಒಂದು ಆಗತ್ತೆ. ಅಲ್ಟಿಮೇಟ್ಲಿ ವೆದರ್ ನಮ್ಮನ್ನ ಯಾರನ್ನೂ ಕೇಳಲ್ಲ, ಅದ್ರ ಪಾಡ್ಗೆ ಆಗುತ್ತೆ.
ಇನ್ನು ಸೌರವ್ಯೂಹದಲ್ಲಿ ಇಂದು ಶತಮಾನದ ಅಚ್ಚರಿಯ ವಿದ್ಯಮಾನವೊಂದು ಸಂಭವಿಸ್ತಾ ಇದೆ. ಇದೇ ಮೊದಲ ಬಾರಿಗೆ 7 ಗ್ರಹಗಳು ಪರೇಡ್ ಮಾಡಲಿವೆ. ಬುಧ, ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಗ್ರಹಗಳು ಒಟ್ಟಾಗಿ ಸರತಿ ಸಾಲಿನಲ್ಲಿ ಗೋಚರವಾಗಲಿದೆ. ಭೂಮಿ ಸೇರಿ ಎಲ್ಲಾ ಗ್ರಹಗಳು ಏಕಕಾಲದಲ್ಲಿ ಸಮತೋಲನದಲ್ಲಿ ಸೂರ್ಯನ ಸುತ್ತ ತಿರುಗುವುದರಿಂದ ಎಲ್ಲಾ ಗ್ರಹಗಳು ಇವತ್ತು ಕಾಣಿಸುತ್ತೆ. ಈ ಗ್ರಹಗಳು ಸರಳ ರೇಖೆಯಲ್ಲಿ ಕಾಣಲ್ಲ, ಆದರೆ ಕಲ್ಪನಾಪಥ ಅಥವಾ ಕಕ್ಷೆಯಲ್ಲಿ ಕಾಣಿಸುತ್ತೆ. ಸೂರ್ಯಾಸ್ತವಾಗಿ ಆಕಾಶ ಶುಭ್ರವಾಗಿದ್ರೆ ಭಾರತದಲ್ಲೂ ಕಾಣಿಸುತ್ತೆ. ಬುಧ, ಶುಕ್ರ, ಮಂಗಳ, ಗುರು, ಶನಿ ಬರಿಗಣ್ಣಲ್ಲೇ ಕಾಣಿಸುತ್ತೆ. ಯುರೇನಸ್, ನೆಪ್ಚೂನ್ನ ಬೈನಾಕ್ಯುಲರ್ ಮೂಲಕವಾಗಿ ನೋಡಬಹುದಾಗಿದೆ. ಹೆಚ್ಚು ಪ್ರಕಾಶಮಾನವಾಗಿರುವ ಕಾರಣ ಶುಕ್ರ, ಗುರು ಸುಲಭವಾಗಿ ಕಂಡ್ರೆ ಮಂಗಳ ಕೊಂಚ ನಸುಗೆಂಪಾಗಿ ಗೋಚರಿಸುತ್ತೆ. ಬುಧ, ಶನಿ ಸೂರ್ಯಾಸ್ತದ ತಕ್ಷಣವೇ ಗೋಚರಿಸುವುದರಿಂದ ಹೆಚ್ಚು ಹೊತ್ತು ಕಾಣಲ್ಲ ಅಂತ ಖಗೋಳ ವಿಜ್ಞಾನಿಗಳು ಹೇಳ್ತಾರೆ. ಈ ವಿದ್ಯಮಾನ ಮತ್ತೆ ನೋಡಬೇಕು ಅಂದ್ರೆ 2040 ಕಾಯಬೇಕು. 26ರಿಂದ 28 ಒಳಗಡೆ 7 ಗ್ರಹಗಳು ಒಂದೇ ಪಥದಲ್ಲಿ ಬರುತ್ತೆ. ಕಣ್ಣಿಗೆ ಗೋಚರಿಸುವಂತ ಅಷ್ಟು ಹತ್ತಿರವಾಗಿ ಇದು ಭೂಮಿಗೆ ಹತ್ತಿರವಾಗಿ ಬರುತ್ತೆ ನೋಡಬೇಕಾದಂತ ಒಂದು ವಿಷಯ ಆಗುತ್ತೆ. ಒಂದೊಂದು ಗ್ರಹಗಳು ಒಂದೊಂದು ಸ್ಪೀಡಲ್ಲಿ ಸೂರ್ಯನ ಪ್ರದಕ್ಷಿಣೆ ಮಾಡುತ್ತೆ. 140-165 ವರ್ಷಗಳಲ್ಲಿ ಒಂದು ಸರಿ ಈ ರೀತಿಯಾಗಿ 7 ಗ್ರಹಗಳು ಒಂದೇ ರೀತಿಯಾಗಿ ಬಂದು ಸೇರುತ್ತೆ. ಒಂದು ವಿಜ್ಞಾನಕ್ಕೆ ಮತ್ತೊಂದು ರೀತಿಯಾದಂತಹ ಅವಕಾಶ ಅಲ್ಲ ಸರ್ ತಿಳ್ಕೊಳ್ಳೋಕೆ. ಸ್ಟಡಿಗೆ ದಾರಿ. ಹಾಂ ಸರ್. ಇದರಿಂದ ನನಗೂ ನಿಮಗೂ ನಮ್ಮ ದೈನಿಕ ದಿನಚರಿ ಜೀವನದ ಮೇಲೆಲ್ಲ ಯಾವುದೂ ಇಲ್ಲ. ಎಕ್ಸೆಪ್ಟ್ ಯಾರಾದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿದ್ದವರು ಅದು ಬಂದಿದ್ದರಿಂದ ಹಿಂಗಾಯ್ತು ಹಂಗಾಯ್ತು ಅಂತ ಅನ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಬಟ್ ಅದರ್ವೈಸ್ ನಮ್ಮ ಮೇಲೆ ಯಾವುದೇ ಪರಿಣಾಮಗಳಿಲ್ಲ ಇವೆಲ್ಲ. ಮತ್ತು ಅಂತರಿಕ್ಷನೇ ಆ ರೀತಿ ಈ ರೀತಿಯ ವಿಪರೀತ ವಿಸ್ಮಯಗಳು ಅಲ್ಲಿ ನಡೀತಾನೇ ಇರುತ್ತವೆ. ಇದು ನಮಗೆ ಕಣ್ಣಿಗೆ ಗೋಚರಿಸುವ ವಿಸ್ಮಯಗಳು ಬಂದಾಗ ನಾವು ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಅಥವಾ ಸುದ್ದಿಯಾಗೂ ಮಾಡ್ತೀವಿ. ಆದರೆ ಇಂಥ ಎಷ್ಟೋ ಅಚ್ಚರಿಗಳು ನಡೀತಾನೇ ಇವೆ ಒಳಗಡೆ ಅಂತರಿಕ್ಷದಲ್ಲಿ. ನಾವೀಗಲ್ಲಿ ಎಕ್ಸ್ಪರಿಮೆಂಟ್ ಮಾಡಿರೋದ್ರಲ್ಲಿ ನಾವಿನ್ನೂ ಒಂದು ಧೂಳಿನ ಕಣದಷ್ಟು ಸರಿಯಾಗಿ ಅರ್ಥಕೊಳ್ಳೋಕ್ಕಾಗಿಲ್ಲ ನಮಗೆ ಅಂತರಿಕ್ಷವನ್ನು. ಸತ್ಯ. ಆ ಪರಿಪ್ರಮಾಣದಲ್ಲಿ ಅದು ತನ್ನ ವಿರಾಟ ಸ್ವರೂಪವನ್ನು ತೋರಿಸ್ತಾ ಇದೆ. ಅಂದರೆ ಒಂದೊಂದು ಸರಿ ಒಂದಿನ ನೋಡೋಕೆ ಹೋದಾಗ ಅದು ಇನ್ನೇನೋ ಸಿಗತ್ತೆ ಅಲ್ಲಿ. ಹಾಗಾಗಿ ಇದು ಅಂತಹದೇ ಇನ್ನೊಂದು ಆಸಕ್ತರಿಗೆ ಒಳ್ಳೆಯ ದಿನ. ಇದು ಆಸಕ್ತರಿಗೆ. ಎಸ್. ಇನ್ನು ರಾಜ್ಯದ ಜನ ವಿಷವರ್ತುಲದಲ್ಲಿ ಸಿಲುಕಿದೆ. ನಾವು ತಿನ್ನೋ ಆಹಾರ, ಬಳಸುವ ಔಷಧಿ, ಕಾಸ್ಮೆಟಿಕ್ ಎಲ್ಲದರಲ್ಲೂ ಕೂಡ ವಿಷ ಬೆರಕೆ ಆಗ್ತಾ ಇದೆ. ಜನಾರೋಗ್ಯದ ದೃಷ್ಟಿಯಿಂದ ಪ್ರಾಣಕ್ಕೆ ಕುತ್ತಾಗ್ತಾ ಇರುವ ವಸ್ತುಗಳ ವಿರುದ್ಧ ಈಗ ರಾಜ್ಯ ಆರೋಗ್ಯ ಇಲಾಖೆ ಒಂದು ಸಮರವನ್ನೇ ಸಾರಿದೆ. ಕಬಾಬ್, ಗೋಬಿ, ಕಾಟನ್ ಕ್ಯಾಂಡಿಗೆ ರಾಸಾಯನಿಕ ಬಣ್ಣ ಬಳಕೆಗೆ ನಿಷೇಧವನ್ನ ಹೇರಿತ್ತು ಸರ್ಕಾರ. ಈಗ ಇಡ್ಲಿ ಬೇಯಿಸಲು ಬಳಸುವಂಥ ಪ್ಲಾಸ್ಟಿಕ್ ಶೀಟ್ಗಳನ್ನು ಕೂಡ ನಿನ್ನೆ ನಿಷೇಧಿಸಿತ್ತು. ಇವತ್ತು ಮುಂದುವರೆದು ಫುಟ್ಪಾತ್ಗಳಲ್ಲಿ ಅಗ್ಗದ ಬೆಲೆಗೆ ಸಿಗ್ತಾ ಇದ್ದಂತಹ ಸೌಂದರ್ಯವರ್ಧಕಗಳು, ಶೋಕಿಗೆ ಬಿಡಿಸುವಂತಹ ಟ್ಯಾಟೂ, ಟೈಮ್ ಪಾಸ್ಗೆ ತಿಂತಾ ಇದ್ದಂತಹ ಹಸಿರು ಬಟಾಣಿ ಹಾಗೂ ಅಸುರಕ್ಷಿತ ಔಷಧಿಗಳನ್ನು ಬ್ಯಾನ್ ಮಾಡಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆದೇಶಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಈ ರೀತಿಯಾಗಿದೆ, ನೋಡೋಣ. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಐದರ ಒಂದು ತಂಡ ಅಥವಾ ಯಾರೋ ಒಬ್ಬರು ಅಧಿಕಾರಿ ಯಾರಿಗೋ ಆಸಕ್ತಿ ಇದೆ ಇಂತಹ ವಿಚಾರಗಳಲ್ಲಿ. ಹಾಗಾಗಿ ಹೆಚ್ಚಿನ ಆಸ್ತಿ ತೆಗೆದುಕೊಂಡು ಮಾಡ್ತಿದ್ದಾರೆ. ಡ್ಯಾಮ್ ಗುಡ್. ಎಸ್, ಮಾಡಿ, ತಪ್ಪಲ್ಲ ಅದು. ಹೌದು. ಬಟ್ ಇದು ಇರಲೇ ಇಲ್ಲ, ನಿನ್ನೆಯಿಂದ ಬಂದಿದೆ, ನಾ ಕಂಡಿಡಿದ್ದೀನಿ ಅಂತ ನನ್ನ ಹತ್ರ ಬಂದು ಹೇಳಕ್ ಬರಬೇಡಿ. ಹೌದು, ಹಿಂದೆನೂ ಇಂಥ ವರದಿಗಳು ಬಂದಿದೆ. ಸೊ ಇಟ್ ಶೋಸ್ ಓನ್ಲಿ 2 ಥಿಂಗ್ಸ್. ನಂಬರ್ 1, ಇವತ್ತು ಆಸಕ್ತಿ ಇರೋರಿಗೆ ಶಹಬಾಸ್ಗಿರಿಯನ್ನು ಹಿಂದೆಯಿಂದ ಅದು ಬಂದಿದ್ದು ಅಂತ ನನಗೆ ಗೊತ್ತಿರೋದ್ರಿಂದ ಹಿಂದೆ ಸಾಗಿ ಹೋದ ಆರೋಗ್ಯಾಧಿಕಾರಿಗಳೆಲ್ಲರೂ ಕಚಡಗಳು ಅಂತಲೂ ನಾನು ತೀರ್ಮಾನಕ್ಕೆ ಬರಬೇಕು. 25 ವರ್ಷದಿಂದ ನಾವು ಟಾಪ್ ಬ್ರ್ಯಾಂಡ್ಗಳನ್ನು ಡೂಪ್ಲಿಕೇಟ್ ಮಾಡ್ತಾ ಇದ್ದಂಥದ್ದು ಜಾಗಗಳಿಗೆ ರೈಡ್ಗೆ ಹೋಗ್ತಾ ಇದ್ವಿ. ಪೊಲೀಸ್ನವ್ರು ಮಾಡೋವಾಗ ನಾವೇ ಹೋಗ್ತಿದ್ವಿ ಜೊತೆಯಲ್ಲಿ ಎಷ್ಟೋ ಸರಿ ಕೆಲವು ಜಾಗಗಳಿಗೆ. ಹಲವಾರು ಪದಾರ್ಥಗಳಲ್ಲಿ, ಬರೀ ಔಷಧಿ ಅಂತಲ್ಲ, 100 ಪದಾರ್ಥಗಳ ವಿಚಾರದಲ್ಲಿ ನಾನು ಹೇಳ್ತಿರೋದು. ಯಾವುದು ಬೇಗ ವ್ಯಾಪಾರ ಆಗುತ್ತೆ ಮತ್ತು ಯಾವುದನ್ನು ಜನ ಆತುರದಲ್ಲಿ ಖರೀದಿ ಮಾಡ್ಕೋತಾರೆ ಮತ್ತು ಯಾವುದಕ್ಕೆ ಜನ ಅನಿವಾರ್ಯವಾಗಿ ಹೋಗಲೇಬೇಕಾಗಿ ಬರುತ್ತೆ, ಆಗ ಚೀಪ್ ಆಗಿರೋ ಕಡೆಗೆ ಜನ ಹೋಗ್ಬಿಡ್ತಾರೆ ಸುಲಭವಾಗಿ. ಅದನ್ನೇ ಅವರು ಮಾಡೋದು. ಫಾರ್ ಎಕ್ಸಾಂಪಲ್, ಅವನು ಸ್ಟ್ಯಾಂಪ್ ಪೇಪರ್ನ ಮಾಡಿ ಇಟ್ಟಿದ್ದ ಅವನು ತೆಲಗಿ. ಏನಕ್ಕೆ ಅಷ್ಟು ದಿನ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇತ್ತು ವ್ಯವಸ್ಥೆಯ ಕೋಆಪರೇಷನ್ನಲ್ಲಿ ಅಂದರೆ, ಒಮ್ಮೆ ನಾವು ರಿಜಿಸ್ಟರ್ ಮಾಡಕ್ಕೆ ತೊಗೊಂಬಂದ ಮೇಲೆ ನಮ್ಮದು ಸ್ಟ್ಯಾಂಪ್ ಡ್ಯೂಟಿ ಪೇಪರ್ಸನ್ನು ಮನೆಗೆ, ನಾವು ಯಾರು ಅದನ್ನು ಡೈಲಿ ಹಿಂಗೆ ಹಾಕೊಂಡು ಏನು ನೋಡಲ್ಲ. ಕಟ್ಟಿ ಎತ್ತಿಟ್ಬಿಡ್ತೀವಿ, ಒಂದು ಫೈಲ್ಗೆ ಹಾಕ್ಬಿಟ್ಟು ಅಷ್ಟೇ ಸೇಫ್ ಆಗಿ. ಹಬ್ಬ ಅಂದ್ರೆ ಒಂದೆರಡು ಜೆರಾಕ್ಸ್ ಮಾಡಿಸ್ಕೊಂಡು ಎತ್ತಿಟ್ಕೊಂಡಿರ್ತೀವಿ ಕಾರ್ಯ ಎಮರ್ಜೆನ್ಸಿ. ಅದು ಯಾವಾಗಲೂ ನೀವು ಮಾರೋದಾದ್ರೆ ಅದು ಆಚೆ ಬರುತ್ತೆ ಅಷ್ಟೇ. ಅದು ನೀವು ಮಾರೋದಾದ್ರೆ, ಇಲ್ಲದ್ರೆ ಹಾಗೆ ಇದ್ರದ್ದು ಅಲ್ಲೇ ಇರುತ್ತೆ. 20 ವರ್ಷ ಆದ್ರೂ ಆ ಪೇಪರ್ ಅಲ್ಲೇ ಇರುತ್ತೆ. ಯಾವತ್ತೊಂದಿನ ನೀವು ಧೂಳು ಹೊಡಿಯೋಕೆ ತೆಗೆದಾಗ ಅದು ಇನ್ನೊಂದ್ಸರಿ ಧೂಳು ಹೊಡೆದ್ಬಿಟ್ಟು ಒಳಗೆ ಇಡ್ತೀರಿ ಅಷ್ಟೇ. ಇಟ್ ವಾಸ್ ಈಸಿ. ದೇರ್ ಇಸ್ ನೋ ಬಡಿ ಟು ಚೆಕ್ ಇಟ್.
ಟ್ರೂ, ಹೌದು. ಅವಶ್ಯ ಬಿದ್ದಾಗ ಮಾತ್ರ ಆಗ್ತಿತ್ತು. ಹಾಗೆ ಈಗ ಬೇರೆ ವಿಚಾರದಲ್ಲಿ ಹಾಗಲ್ಲ. ಚಿನ್ನಾನ್ ಮೋಸ ಮಾಡಿ ಒಬ್ರಿಗೆ ಸರ ಕೊಟ್ಟಿರ್ಬೋದು, ಯಾವುದೋ ಒಂದು ಕಾಲದಲ್ಲಿ ಅದೊಂದ್ಸರಿ ಅದನ್ನ ಚೆಕ್ ಮಾಡಿಸ್ಬಿಟ್ಟು ಅದನ್ನೇ ಕೊಟ್ಬಿಟ್ಟು ಅದನ್ನ ಎಷ್ಟು ಬರುತ್ತೆ ಅದಕ್ಕೆ ಇನ್ನೊಂದ್ಸರಿ ಸೇರಿಸ್ಬಿಟ್ಟು ಮಾಡಿಸ್ಕೊಂಡ್ಬಿಡೋಣ ಅಂತಂದ್ರೆ ಸಿಗಾಕೊಳ್ಳುತ್ತೆ. ಹೌದು. ಹಾಗಾಗಿ ಇವೆಲ್ಲವೂ ಅದೇನೆ. ಔಷಧಿ, ಅದೆಷ್ಟೋ ಅಸುರಕ್ಷಿತ ಕಾಸ್ಮೆಟಿಕ್ಸ್ ನೋಟಿಸ್ ಕೊಟ್ಟಿದ್ದೀವಿ. ಫುಟ್ಪಾತಲ್ಲಿ ಸಿಗೋ ಕಾಸ್ಮೆಟಿಕ್ಸ್, ಓಕೆ, ಫುಟ್ಪಾತಲ್ಲಿ ಕಾಸ್ಮೆಟಿಕ್ಸನ್ನು ಮಾರ್ತಾ ಇದ್ದಾರೆ ಅಂದಾಗ ಅದನ್ನು ತಗೋಬಾರ್ದು ಅನ್ನೋ ಕನಿಷ್ಠ ಜಾಗೃತೆ ಮತ್ತು ಪ್ರಜ್ಞೆ ಗ್ರಾಹಕನಿಗೆ ಇರಬೇಕಾ ಬೇಡವಾ? ಖಂಡಿತ. ಜನರಲಿ ಫುಟ್ಪಾತಲ್ಲಿ ಸಿಗೋಂತಹ ಇಂಥ ಪದಾರ್ಥಗಳೆಲ್ಲ ಆಬ್ವಿಯಸ್ಲಿ ಅದು ಫೇಕ್ ಆಗಲೇಬೇಕು, ಇಲ್ಲದ್ರೆ ಬ್ಯಾಡ್ ಕ್ವಾಲಿಟಿ ಆಗಬೇಕು. ಬಿಕಾಸ್ ಕಾಸ್ಮೆಟಿಕ್ಸ್ದು ಮ್ಯಾನುಫ್ಯಾಕ್ಚರಿಂಗ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಅಂದರೆ ಯಾವುದೋ ಸೂಪರ್ ಬ್ರ್ಯಾಂಡನ್ನು ತಗೊಂಡು 10 ರೂಪಾಯಿ ಆಗೋದಕ್ಕೆ ಅವ್ರು 1000 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಅವ್ರು ಬ್ರ್ಯಾಂಡ್ ಆಗಿ ಇಸ್ಕೋತಾರೆ, ಅದು ಬೇರೆ ವಿಚಾರ. ಜನರಲಿ ಕಾಸ್ಟ್ಲಿ. 262 ಕಾಸ್ಮೆಟಿಕ್ಸ್ ಏನೋ ಹೇಳಿದ್ದಾರೆ. ಕ್ಯಾನ್ಸರು, ಚರ್ಮರೋಗ ಗೊತ್ತದು, ಟ್ಯಾಟೂ ಇಂದ ಕಲರ್ಗಾಗಿ ಸಿಲೆನಿಯಂ, ಕ್ಲೋರೋನಿಯಂ ಎಲ್ಲ ಬಳಕೆ. ಎಗೇನ್ ಇದು ಇವತ್ತಿಂದ ಅಲ್ಲ, ಅದು ಹಿಂದಿನ ಇದಲ್ಲ. ಕರಿದ ಹಸಿರು ಬಟಾಣಿ ಆರೋಗ್ಯಕ್ಕೆ ಹಾನಿಕರ. ಎಗೇನ್ ಇಲ್ಲಿ ತೋರಿಸಿರೋದು ಎಲ್ಲವೂ ಕೇಕ್ಗಳಲ್ಲಿ ವಿ ನ್ಯೂ ಇಟ್, ಕಲರ್ ಹಾಕ್ತಾರೆ ಅದ್ರ, ಆದ್ರೂ ಜನ ಅದನ್ನೇ ಇಷ್ಟಪಟ್ಕೊಂಡು ತೊಗೊಂಡು ಬರ್ತಾರೆ. ಸಿ ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ಕ್ವಶನ್ ಈಸ್, ಕಂಗ್ರ್ಯಾಚುಲೇಟ್ ಮಾಡಿ ಆರೋಗ್ಯ ಇಲಾಖೆಯನ್ನು ಯಾರೋ ಮಾಡ್ತಿದ್ದಾರೆ. ಅಬ್ಸಲ್ಯೂಟ್ಲಿ, ಹೌದು. ಬಿ, ಈಗ ಎಚ್ಚರಿಕೆ ಕಡೆಗೆ ಬರೋಣ. ಜನಕ್ಕೆ ಬರಬೇಕು. ಆರೋಗ್ಯ ಇಲಾಖೆಯ ಈ ನಡೆ ಮತ್ತು ಕ್ರಮಗಳೇನಿವೆ, ಇದ್ರ ಉತ್ತರ ಕುಮಾರರ ಪೌರುಷ ಆಗಬಾರ್ದು. 3 ದಿನ ಮಾಡೋದು. ನಾನು ದಿನೇಶ್ ಗುಂಡೂರಾವ್ ಬಗ್ಗೆ ಅತ್ಯಂತ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ಇದನ್ನು ಹೇಳ್ತಾ ಇದ್ದೀನಿ, ಅವ್ರು ತಪ್ಪು ತಿಳ್ಕೊಬೇಡಿ. ನಮ್ಮ ಅನುಮಾನ ಏನಿತ್ತು ಗೊತ್ತಾ ಹಿಂದೆ ಎಲ್ಲ ಮಿನಿಸ್ಟರ್ ಸರ್, ಈ ರೀತಿ ರೈಡ್ಗಳು ಮತ್ತು ಈ ರೀತಿಯ ಪ್ರಕಟಣೆಗಳು ಮತ್ತು ಈ ರೀತಿಯ ಘೋಷಣೆಗಳು ಬಂದ ಕೂಡಲೇ 15 ದಿನದ ನಂತರ ವಸೂಲಿ ಕಾರ್ಯಕ್ರಮದ ಅಡಿಪಾಯ ಇದು ಅಂತ ನಾವು ಲೆಕ್ಕ ಹಾಕ್ತಿದ್ವಿ. ಅಂದ್ರೆ ಯಾರು ಮಾಡ್ತಾರೆ, ಸಾರಿ ನೀವು ಮಾಡಿದ್ದೀರಿ ಅಥವಾ ನಿಮ್ಮ ಇಲಾಖೆಗೆ ಮಾಡಿದೆ ಅಂತ ನಾನು ಹೇಳಿಲ್ಲ. ಐ ಆಮ್ ಹ್ಯಾಪಿ ಸಂಬಡಿ ಇಸ್ ಡೂಯಿಂಗ್ ಇಟ್, ಬಟ್ ದಿಸ್ ಇಸ್ ವಾಟ್ ವಾಸ್ ಅವರ್ ಡಿಸಿಷನ್. ಆ ಥರದ ಆರೋಪ ಇತ್ತು. ಇದನ್ನು ಮಾಡಿದ ಕೂಡಲೇ ನಾವು ಮಾತಾಡ್ಕೋತಿದ್ದು ಏನು ಅಂತಂದ್ರೆ ನಮ್ಮ ವರದಿಗಾರಿಕೆಯ ವಿಭಾಗಗಳಲ್ಲಿ ಯಾವನ ರೆಡಿ ಮಾಡ್ಕೋತಾವನಪ್ಪ ವಸೂಲಿಗೆ ಅಂತ. ಯಾಕೆಂದ್ರೆ 1 ತಿಂಗಳಾದ ಮೇಲೆ ಈ ಸುದ್ದಿಗಳು ನನಗೆ ಬೇಕು ಅಂದ್ರೂ ಸಿಕ್ತಿರ್ತಿರ್ಲಿಲ್ಲ. ಹಾಗಾದ್ರೆ 1 ತಿಂಗಳಲ್ಲಿ ವ್ಯಾನಿಷ್ ಮಾಡಿಬಿಡ್ತಿದ್ರ ಎಲ್ಲರೂ? ಇಲ್ಲ ಅಂತ ನಮಗೆ ಗೊತ್ತಿದೆ. ಇನ್ನೊಂದು ರೂಪದಲ್ಲಿ ಅಕ್ರಮ ಶಾಲೆಗಳ ಪಟ್ಟಿ ಕೊಡುವ ಕಾರ್ಯ, ನಾನು ಲಿಸ್ಟ್ ಕೊಡ್ತೀನಿ ಬೇಕಾದ್ರೆ, ಮತ್ತು ಈ ಡೂಪ್ಲಿಕೇಟ್ಗಳು ಮತ್ತು ಡೂಪ್ಲಿಕೇಟ್ ಲಿಕ್ಕರ್, ನಾನು ಹೇಳ್ತಿರೋದು ಡೂಪ್ಲಿಕೇಟ್ ಲಿಕ್ಕರ್ ಮತ್ತು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್, ಸ್ಟ್ಯಾಂಪ್ ಪೇಪರು ಅಥವಾ ಇನ್ನೇನೇನೋ ಸರ್ಟಿಫಿಕೇಟ್ಸ್ ಎಲ್ಲ, ಇವೆಲ್ಲ ಕಾಮನ್ಲಿ ನಮಗೆ ಇದು ಇದ್ದಕ್ಕಿದಂತೆ ಕಾಣೋದು. ಯಾರೋ ಒಬ್ಬ ಟ್ರಾನ್ಸ್ಪೋರ್ಟ್ ಕಮಿಷನರ್ ಬಂದರೆ ನಮ್ಗೆ ಯಾವಾಗಲೂ ದೊಡ್ಡವ್ರು ಹೇಳೋರು, ಕಣ್ಣಿಟ್ಕೊಂಡು ನೋಡೋಕೆ ಆ ಟ್ರಾನ್ಸ್ಪೋರ್ಟ್ ಕಮಿಷನರ್ನ ಅಂತ. ಯಾಕೆಂದ್ರೆ ಒಳಗೆ ಬಂದ ತಕ್ಷಣ 16 ಜನ ಸಸ್ಪೆಂಡ್ ಮಾಡ್ತಾರೆ ನೋಡೀಗ ಅಂತಂತ ನಮಗೆ ಮೊದಲೇ ಹೇಳೋರು. ಹೀಗೆ ಆಗುತ್ತೆ ಅಂತ. ಒಳಗೆ ಬಂದ ತಕ್ಷಣ 16 ಜನ ಸಸ್ಪೆಂಡ್ ಮಾಡ್ತಾರೆ ನೋಡ್ತಾ ಇರೋ ಅಂತನವರು. 16 RTO ಸಸ್ಪೆಂಡೆಡ್. ಏನು ರೈಡ್ಗಳು ಎಲ್ಲ ಕಡೆ, ಅದು ವಸೂಲಿಗೆ. 15 ದಿನ ಆದಮೇಲೆ ನಾಪತ್ತೆ ಏನಾಯ್ತು ಅಂತ ನಾಪತ್ತೆ. ನಮಗೆ ಮೊದಲೇ ಹೇಳಿರೋರು ಸೆಟಲ್ಮೆಂಟ್ಗಳು ಬುಡ ರೆಡಿ. ಅದಲ್ಲ ಅನ್ನೋ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆಯನ್ನು ಪ್ರಥಮ ಬಾರಿಗೆ ನಾನು ನಿಮ್ಮ ಮೇಲೆ ಈ ಸರಿ ಇಟ್ಕೋತೀನಿ. ಬಟ್ ಇವರೆಲ್ಲರಿಗಿಂತಲೂ ಹೆಚ್ಚಿನ ಜವಾಬ್ದಾರಿ ಜನರದ್ದಲ್ವಾ ಸರ್? ಬರೋಣ ಅದಕ್ಕೆ ಆಮೇಲೆ. ಸೊ ಹಾಗಾದ್ರೆ ಏನು ಮಾಡಬೇಕಾಗಿತ್ತು ಇದಿಷ್ಟಕ್ಕೂ? ಒಂದು, ಜಾಗೃತೆಯನ್ನು ಮೂಡಿಸುವುದು ಈ ಪ್ರಕಾರದಲ್ಲೇ, ತಪ್ಪಿಲ್ಲ ಅದರಲ್ಲಿ. ಎರಡನೆಯದು, ಜಾಗೃತೆಯ ಜೊತೆಗೆ ದಾಳಿಗಳನ್ನು ನಿರಂತರವಾಗಿ ಮಾಡುತ್ತಾ ಆ ಭಯವನ್ನು ಇಡುವುದು. ಯಾವಾಗೋ ಒಂದ್ಸಲ ಮಾಡೋದಲ್ಲ ಅದು. ಸೊ ನಿಮ್ಗೆ ಅಧಿಕಾರ ಇದೆ ಆರೋಗ್ಯ ಇಲಾಖೆಗೆ ಮತ್ತು ಮಾಪಕ ಫುಡ್ ಇನ್ಸ್ಪೆಕ್ಟರ್ಸ್ಗಳಿದ್ದಾರೆ. ಫುಡ್ ಇನ್ಸ್ಪೆಕ್ಟರ್ ಅಲ್ಲ, ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್, ನಿಮ್ಗೆ ಅಧಿಕಾರ ಇದೆ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ನಿಮ್ಮ ದುಡ್ಡಲ್ಲಿ, ನಂತರ ಅದನ್ನಲ್ಲೇ ಹಿಡ್ಕೊಂಡು ಸೀಸ್ ಮಾಡ್ಕೋಬೋದು. ನಿಮ್ಗೆ ಅಧಿಕಾರ ಇದೆ. ನಿರಂತರವಾಗಿ ಆಗಬೇಕದು, ಬರೀ ದುಡ್ಡು ವಸೂಲಿ ಅಲ್ಲ, ಅಥವಾ ನಾವು ಬರ್ತಾ ಇದ್ದೀವಿ ಅಂತ ಮೊದಲೇ ಹೇಳೋದಲ್ಲ. ಮೂರನೇದು, ಸಿಕ್ಕಾಕೊಂಡವ್ರಿಗೆ ಶಿಕ್ಷೆಗಳನ್ನು ಆಗುವಂತೆ ನೋಡಿಕೊಳ್ಳುವುದು. ಅದೇ ಆಗ್ತಿಲ್ಲ, ಅದೇ ಸಮಸ್ಯೆ. ನಾಲ್ಕನೇದು, ದಂಡಗಳು ಯಾವ ರೀತಿ ಇರಬೇಕು ಅಂದರೆ ಇಂತಹ ಪ್ರಕರಣಗಳಲ್ಲಿ ಪಬ್ಲಿಕ್ ಹೆಲ್ತ್,
ಸಾರ್ವಜನಿಕ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮಗಳನ್ನು ಬೀರುವಂಥ ಇಂಥ ಹಲ್ಕಟ್ ಕೆಲಸದಲ್ಲಿ ದಂಡ ಹೇಗಿರಬೇಕು ಅಂದರೆ ಇನ್ನೊಂದು ಸರಿ ಒಂದು ಬಿಸ್ನೆಸ್ ಮಾಡಬಾರ್ದು, ಬಂದ್ ಬೀಗ ಮಾಡ್ಕೊಂಡು ಅವ್ನು ಬಿಸ್ನೆಸ್ಸೇ ಮಾಡಬಾರ್ದು ಅವನು. ಈಗ ಅವನು ಪ್ಲಾಸ್ಟಿಕ್ ಪೇಪರ್ ಹಾಕಿ ಇಡ್ಲಿ ಮಾಡ್ದ, ರೋಡ್ ಸೈಡ್ ಇರ್ಬೋದು ಅವನು ಗಾಡಿ ಎಲ್ಲ ಮಾರಿ ಅವನನ್ನೇ ಮಾರ್ಕೊಂಡ್ರು ಕಟ್ಟಕ್ಕಾಗಬಾರ್ದು ಅವನ ಕೈಯಲ್ಲಿ. ಅವನ ಮೇಲೆ ಯಾವ ಅನುಕಂಪನೂ ತೋರಿಸ್ಬಾರ್ದು. ವಾರ್ನಿಂಗ್ ಆದಮೇಲೂ ನಾ ಹೇಳೋದು. ಎಸ್. ಆ ರೀತಿ ಒತ್ತಡ ಇರಬೇಕು. ನಾಲ್ಕನೆಯದು, ಪದೇ ಪದೇ ಸಿಕ್ಕಿ ಹಾಕಿಕೊಳ್ಳುವ ಜನರ ಮೇಲೆ ವಿಪರೀತವಾದ ಕಟ್ಟುನಿಟ್ಟಿನ ಕ್ರಮ ಆಗುವಂತಹ ಸಿಸ್ಟಮ್ ಡೆವಲಪ್ ಆಗಿರಬೇಕು ಜನರ ಮೇಲೆ, ಮಾಡೋರ ಮೇಲೆ. ಇವೆಲ್ಲವೂ ಒಂದು ಹೋಲಿಸ್ಟಿಕ್ ಆಗಿ ನಡೀತಾ ಇದ್ರೆ ಇದಕ್ಕೊಂದು ಕಂಟ್ರೋಲ್ ಬರುತ್ತೆ. ಇಲ್ಲದೆ ಇದ್ರೆ ನಿಲ್ಲಲ್ಲ, ನಾನು ಆಗ್ಲೂ ಹೇಳ್ತೀನಿ, ನಿಲ್ಲಲ್ಲ, ಅಲ್ಲೊಂದಿಲ್ಲೊಂದು ಕಂಟ್ರೋಲ್ ಇರುತ್ತೆ. ಅಮೆರಿಕಾನಲ್ಲಿ ಯಾವ ಇಲಾಖೆಗೂ ಜನ ಹೆದರ್ಕೊಳ್ಳಲ್ಲ. ಅವ್ರು ಹೆದರ್ಕೊಳ್ಳೋದೇ ಇಲ್ಲ. ಏನು ಮಾಡ್ಕತ್ತೀಯ ಅಂತಾರೆ, ನನಗೆ ಅಕ್ಕಿದೆ ಅಣ್ಣ ನಡಿ ಅಂತಾರೆ. ಅವ್ರು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಅವ್ರುಗಳು ಪೊಲೀಸ್ನವ್ರು ಏನೀಗ ಸೊ ವಾಟ್ ಮ್ಯಾನ್ ಅಂತಾರೆ ಅವ್ರು ಆಫೀಸರ್ಗೆ ಬೇಕಾದ್ರೆ. ಅವ್ರು ತಪ್ಪಿಲ್ಲ ಅಂತ ತಪ್ಪಿಲ್ಲ, ಹೆದರ್ಕೊಳ್ಳಲ್ಲ ಅಂತಾರೆ ಅವರು. ಕಾನೂನು ಪ್ರಕಾರ ಇದು ಇವಾಗ ಅಂತಾರೆ. ಬಟ್ ಎಲ್ಲ ಅಮೆರಿಕಾದವರು ಹೆದರ್ಕೊಳ್ಳೋದು ಒಂದೇ ಡಿಪಾರ್ಟ್ಮೆಂಟಲ್ಲಿ, ಬಿಸ್ನೆಸ್ಸಲ್ಲಿರೋರು ಮತ್ತೊಬ್ಬರು ಮಗದೊಬ್ಬರು ಎಲ್ಲರೂ ತಿನ್ನೋರಲ್ಲ ಬಿಸ್ನೆಸ್ಸಲ್ಲಿರೋರು. FDA, ವಿಚ್ ಈಸ್ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಹೆದರ್ಕೋತಾರೆ, ಅಯ್ಯೋ ನಡುಕ್ತಾರೆ. FDA ಅಂದರೆ ಸಾಕು, ಚಳಿ ಜ್ವರ ಬರುತ್ತೆ ಅವ್ರಿಗೆ. ಅಯ್ಯಯ್ಯಪ್ಪ ಸವಾಸನ ಬೇಡ ಅವ್ರದ್ದು. ಆ ಒಂದು ಫಿಯರ್ ಇರಬೇಕು ಒಂದು ಸಿಸ್ಟಮಲ್ಲಿ. ಹಾಗಾಗ್ಬಿಟ್ಟು ಅಮೆರಿಕಲ್ಲಿ ಸೊನ್ನೆ ಇದೆಯಾ ಅಂದರೆ ಇಲ್ಲ, ಅಲ್ಲೂ ನಡೆಯುತ್ತೆ, ಅಲ್ಲೂ ಇದೆ, ಇಲ್ಲ ಅಂಥೇಳಿ. ಫೇಕ್ಗಳು ಅಮೆರಿಕದಲ್ಲಿ ತಯಾರಿ ಆಗದೆ ಇರ್ಬೋದು, ಚೈನಾಯಿಂದ ಹೋಗುತ್ತೆ. ರೊಲೆಕ್ಸ್ ವಾಚಿಂದ ಹಿಡಿದು ಯಾವುದೋ ಸನ್ಗ್ಲಾಸ್ ಹಾಕೊಳ್ಳೋದ್ರವರೆಗೆ, ಶೂ ಇಂದ ಹಿಡಿದು ನೈಲ್ ಪಾಲಿಶ್ವರೆಗೆ, ಶರ್ಟಿಂದ ಜರ್ಸಿ ಇರುತ್ತಲ್ಲ, ಜರ್ಸಿಗಳು ಮ್ಯಾಚ್ ಹಾಕತ್ತಿರಲ್ಲ, ರೋಹಿತ್ ನಂಬರ್ 14, ವಿರಾಟ್ ನಂಬರ್ 8 ಅಂತ ಹಾಕತ್ತಿರಲ್ಲ, ಹಂಗೆ ಅಲ್ಲಿ ಸ್ಪೋರ್ಟ್ಸ್ ಮನ್ಗಳದ್ದು ಜರ್ಕಿನಿಂದ ಹಿಡಿದು ಫೇಕ್ ಬರುತ್ತವೆ. ಸೇಮ್ ಬರುತ್ತೆ ಅಲ್ಲಿಗೆ ಮಾರ್ಕೆಟ್, ಫಸ್ಟ್ ಕಾಪಿ ಸೆಕೆಂಡ್. ಹಾಗಾಗಿ ಅಲ್ಲೂ ಇದೆ ಇಲ್ಲೂ ಇರುತ್ತೆ. ಅಲ್ಲೊಂದಷ್ಟು ಭಯ ಇದೆ, ಕಂಟ್ರೋಲಿಗೆ ಬಂದಿರುತ್ತೆ. ನಮ್ಮಲ್ಲಿ ಭಯಾನೂ ಇಲ್ಲ. ಹಾಗಾಗಿ ಲೆಟ್ ಅಸ್ ಸಿ ಈ ಆರೋಗ್ಯ ಇಲಾಖೆಯ ಹೊಸ ಉತ್ಸಾಹ ಜನನ್ನ ಎಲ್ಲಿವರೆಗೆ ತರ್ತೀರಿ ಅಂತ ವಾಚ್ ಮಾಡ್ತೀನಿ. ಬಟ್ ಜನರದ್ದು ಸರ್, ಜನಕ್ಕೇನು ಮಾಡೋಕ್ಕಾಗಲ್ರಿ, ಭಾಳ ಸುಲಭ. ಒಬ್ಬೊಬ್ರಿಗೂ ಪಾಠ ಹೇಳ್ಬಿಟ್ಟು ಬರಲ್ಲ ನಾನು. ಏನು ಹೇಳಲಿ ಜನಕ್ಕೆ, ಅವ್ರು ಅರ್ಥ ಮಾಡ್ಕೋಬೇಕಪ್ಪ, ಅದಕ್ಕೆ ನಾನೇನು ಮಾಡಲಿ. ಇನ್ನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಕರ್ನಾಟಕ ಮಹಾರಾಷ್ಟ್ರ ಸರಿ ಜನಕ್ಕೆ ಗೊತ್ತೂ ಆಗಲ್ಲ ಅದು ಬೇಕು ಅಂತ. ಗೊತ್ತಾಗಲ್ಲ, ಬಟ್ ಇವೆಲ್ಲ ಗೊತ್ತಾಗತ್ತಲ್ಲ ಸರ್. ಇಡ್ಲಿ ಒಂದು ಪ್ಲಾಸ್ಟಿಕ್ ನಲ್ಲಿ ಹಾಕಿರೋದನ್ನ ತೆಗಿಬೇಕಾದ್ರೆ ಅವ್ನು ಹೇಳ್ಬೋದಲ್ಲ ಸರ್. ಎಲ್ಲ ಗೊತ್ತಾಗತ್ತ, ಅದು ಈ ಹಸಿರು ಕಡಲೆಕಾಯ್ದು ಎಲ್ಲ ಒಂದು ಇದೆಲ್ಲ ಗೊತ್ತಾಗ್ಬೋದೇನೋ. ಕೆಲವೆಲ್ಲ ಗೊತ್ತಾಗಲ್ಲ, ಕೆಲವೆಲ್ಲ ಹೊಳೆಯೋದೇ ಇಲ್ಲ ಜನಕ್ಕೆ, ಹೇಳೋವರೆಗೂ ಗೊತ್ತಾಗಲ್ಲ, ಅವ್ರು ಹೊಳೆಯೋದೇ ಇಲ್ಲ. ಅವ್ರಿಗೆ ನಾನು ಪ್ಲಾಸ್ಟಿಕ್ ಹಾಕಿ ಮಾಡ್ತಿದ್ರೆ ಅದು ರಾಂಗ್ ಅಂತ ಅವ್ನಿಗೆ ಅನ್ಸ್ಬೇಕಲ್ಲ ಫಸ್ಟು. ಹೆಂಗಾಗಿದೆ ಎಲ್ಲಾನು ಹೇಳ್ತಿದ್ರೆ ನಾವ್ ಏನ್ ತಿನ್ಬೇಕು ಅಂತ ಕೇಳ್ತಾರೆ ಸರ್. ಅಷ್ಟು ತಿನ್ಬೇಡ, ಹಂಗೆ ಸಾಯಿ ಏನ್ ಬೇಕು ಅಷ್ಟೇ, ನಾವೇನ್ ಮಾಡೋಕ್ಕಾಗತ್ತೆ ಅದಕ್ಕೆ. ಇನ್ನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಮುಂದುವರೆದಿದೆ. ಶಿವಸೇನೆ ಎಂಇಎಸ್ ಪುಂಡ್ರ ಕಿರಿಕಿರಿಯಿಂದ 4 ದಿನಗಳಿಂದ ಬಸ್ ಸಂಚಾರ ಬಂದ್ ಆಗಿ ಜನ ಪರದಾಡಿದ್ರು. ಎಂಇಎಸ್ ಶಿವಸೇನೆ ಕಿಡಿಗೇಡಿಗಳ ವಿರುದ್ಧ ಬೆಳಗಾವಿಯಲ್ಲಿ ಕನ್ನಡ ಸಂಘಟನೆಗಳು ರಣಕಳೆಯನ್ನು ಮೊಳಗಿಸಿದ್ವು. ಡಿಸಿಗಳ ಸಂಧಾನದಿಂದ ನಿನ್ನೆ ಅಷ್ಟೇ ಬಂದ್ ಸಂಚಾರ ಶುರುವಾಗಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಪುಡಾರಿಗಳು ಮತ್ತೆ ಕಿರಿಕ್ ಮಾಡಿದ್ರು. ಪುಣೆ ಗೇಟ್ ಬಳಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗೆ ಮತ್ತು ಚಾಲಕನ ಮುಖಕ್ಕೆಲ್ಲ ಮಸಿ ಬೆಳೆದ್ರು. ಜೈ ಮಹಾರಾಷ್ಟ್ರ ಅಂತೆಲ್ಲ ಬರೆದ್ರು ಅದರ ಮೇಲೆ. ಹೀಗಾಗಿ ಆಳಂದದಿಂದ ಪುಣೆಗೆ ಹೋಗುವ ಬಸ್ ಸಂಚಾರ ರದ್ದಾಯಿತು. ಇದರಿಂದ ಕನ್ನಡ ಸಂಘಟನೆಗಳು ಮತ್ತಷ್ಟು ಕೆರಳಿದ್ವು. ಕನ್ನಡ ಭಾಷೆ ನೆಲ ವಿಚಾರದಲ್ಲಿ ಹೋರಾಟ ಮಾಡಕ್ಕೆ ಮುಂದಾಗಿದೆ. ಬಂದ್ಗೆ ಯಾವತ್ತು ಮಾರ್ಚ್ 22 ಸರ್. ಯಾಕ ಬಂದು ಏನಕ್ಕ ಬಂದದು? ಕನ್ನಡಿಗರ ಮೇಲೆ ಆಗ್ತಾ ಇರೋದು, ಕನ್ನಡಿಗರ ಮೇಲೆ ಆಗಿದ್ದಕ್ಕೆ ಇಲ್ಲಿ ಬಂದ್ ಮಾಡಿ ಕುತ್ಕೊಂಡ್ಬಿಟ್ರೆ ಏನಾಗ್ಬಿಡತ್ತೆ? ನಮ್ ಗಾಯದ ಮೇಲೆ ನಾವೇ ಬರೆ ಹೇಳ್ಕೊಂಡು ಈ ಸೋಕಾಲ್ಡ್ ಹೋರಾಟಗಾರರಿಗೆ ಯಾರ್ಯಾರು ಇವತ್ತು ಬಂದು ಕಾಲ್ ಕೊಟ್ಟಿದ್ದೀರಿ, ಏನೇನು ಕಡ್ದು ಕೊಮಟೆ ಹಾಕಿದ್ದೀರಿ ಎಲ್ಲರೂ. ಈಗ 3 ದಿನದಿಂದ ವಾರದಿಂದ ನಡೀತಾ ಇತ್ತಲ್ಲ ಅಲ್ಲಿ ಬೆಳಗಾಮಲ್ಲಿ, ಇದ್ದಕ್ಕಿದ್ದಂತೆ ಬಂದ ಹೋಟ್ಲಲ್ಲಿ ಕೂತ್ಕೊಂಡ ಮೀಟಿಂಗ್ ಮಾಡ್ದ, ಅನೌನ್ಸ್ ಮಾಡ್ದ, ಹೋದ. ನಿಮ್ಗೇನು ಬೇರೆ ಕೆಲಸವಿಲ್ವಾ? ಇದೇನ್ರಿ ಇದು ನಾನ್ ಸೆನ್ಸ್ ಇದ? ಫೈಟ್ ಮಾಡ್ರಿ ಬೆಳಗಾಮಲ್ಲಿ, ಒಳ್ಳೆ ಕತೆ ಐತೆ ಅವ್ರದ್ದು. ಮಾತೆತ್ತಿದ್ರೆ ಬಂದಂತೆ ಬಂದ ಫೈಟ್ ಮಾಡಿ. ಯಾವನ್ ಬೇಡ ಅಂದಿರೋನು ನಿಮ್ಮನ್ನ? ಎಲ್ಲದಕ್ಕೂ ಬಂದೇ ಸೊಲ್ಯೂಷನ್. ಬಂದ್ ಇಸ್ ನಾಟ್ ಎ ಸೊಲ್ಯೂಷನ್. ಇದಕ್ಕೆ ಬಂದಿದ್ದು ಆಗಬೇಕಾದ್ರೆ ನಮಗೆ ಸಮಸ್ಯೆ ಇಲ್ಲಿ. ಅವ್ರಿಗೇನಾಗುತ್ತೆ ಮಹಾರಾಷ್ಟ್ರ ಆ ಪೋಖ್ರಿಗಳು ಆಯ್ತಪ್ಪ. 22ನೇ ತಾರೀಕು ರಾಜ್ಯದಲ್ಲಿ ಒಂದು ಮರದಲ್ಲಿ ಎಲೆನೂ ಅಳ್ಳಾಡ್ದಂಗೆ ಮಾಡ್ಬಿಡೋಣ. ಸ್ತಬ್ಧ
ನೀವು ಹೇಳ್ತಿರಲ್ಲ ಸ್ತಬ್ಧ ಅಂತಿರಲ್ಲಪ್ಪ, ಸ್ತಬ್ಧ ಮಾಡ್ಬಿಡೋಣಪ್ಪ. ಅದಾದ ಮೇಲೆ ಮಹಾರಾಷ್ಟ್ರಲ್ಲಿ ಏನೂ ಆಗ್ಬಾರ್ದು ಹಂಗಾರೆ. ಅದ್ ಜವಾಬ್ದಾರಿ ನೀವು ತಗೋಬೇಕು, ಇವ್ರನ್ನೇ ಹಿಡ್ಕೋಬೇಕು. ನೀವು ತಗೋಬೇಕು. ಹಂಗಾರೆ ಬಂದೊಪ್ಪಂತೆಲ್ಲ ನಿಲ್ಲಿಸಿ ಸುಮ್ಮನೆ ಮಾಡಿಗಿಡಕ್ಕೆ ಹೋಗಬೇಡಿ. ಅದನ್ನೆಲ್ಲ ಹೋರಾಟದ ಹೊಸ ಮಾರ್ಗಗಳೇನಾದ್ರು ಹುಡುಕಿ. ಯಾವ್ಯಾವ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಲಿಲ್ಲ ಅವ್ರ ಮನೆ ಮುಂದೆ ಮಾಡ್ರಪ್ಪ. ಬೆಳಗಾವಿಯವರು ಒಬ್ರು ಬೆಳಗಾವಿ ಇಲ್ಲಿ ಬಂದು ನಮ್ಮ ಮುಂದೆ ಕಿನ್ರಿ ತಮಟೆ ಬಾರಿಸಿದ್ರೆ ನೋ, ಇದಾಗದೇ ಇರೋ ಕೆಲಸ ಇದು. ಓಕೆ, ಇದು ಮಾರ್ಚ್ ಪೀರಿಯಡ್ ಅಲ್ಲಿ ಎಕ್ಸಾಮ್ಸ್ ಎಲ್ಲ ನಡೀತಾ ಇರುತ್ತವೆ. ಮತ್ತೊಂದು ಮಗದೊಂದು ಅದೊಂದೇ ಅಲ್ಲ, ಎಕ್ಸಾಮ್ ಇದ್ರೂ ಸರಿ ಇಲ್ದಿದ್ರೂ ಸರಿ. ಫಾರ್ ವಾಟ್? ಯಾತಕ್ಕೆ? ಈಗ ಇಲ್ಲೇನೋ ಕೊಟ್ಟಿದ್ದೀರಿ, ಸಾಲು ಸಾಲು ರಾಜಭವನಕ್ಕೆ ಚಲೋ ಹೋಗ್ತೀವಿ ಅಂತ. ಹೋಗ್ರಿ, ಯಾವನ್ ಬಡ ಅಂದೋ ನಿಮ್ಮನ್ನ. ಬೆಳಗಾವಿ ಚಲೋ ಆಫೀಸರ್ಸ್ ಎಲ್ಲ ಚೇಂಜ್ ಮಾಡಬೇಕು. ಎಲ್ಲ ಆಫೀಸರ್ಸೂ ಎಲ್ಲ ಹೋಲ್ಸೇಲ್ ಆಫೀಸರ್ಸ್ ಚೇಂಜ್ ಮಾಡ್ಕೊಂಡು ಯಾವ ಆಫೀಸರು? ಪೊಲೀಸಾ, ರೆವಿನ್ಯೂನ, ಹೆಲ್ತಾ, ಲಿಕ್ಕರ್ರ, ಯಾರು? ಕನ್ನಡಿಗರು ಕನ್ನಡ ಆಫೀಸರ್ಸ್ ಮಾತ್ರ ಇರಬೇಕು. ಕನ್ನಡದವ್ರನ್ನ ಮಾತ್ರ ಅಲ್ಲಿ ಹಾಕಿ. ಹಂಗಾಗಕ್ಕಾಗಲ್ಲ ಅಲ್ಲಿ. ನೀವು ಹಂಗೆ ಹೇಳಕ್ ಬರಲ್ಲ ಅಲ್ಲಿ. ಸರಿ, ಸಾಂಬಾಜಿ ಪ್ರತಿಮೆ ತೆರವು ಮಾಡಬೇಕು. ಆಯ್ತಪ್ಪ, ಫೈಟ್ ಮಾಡ್ರಪ್ಪ ಬೇಡ ಅಂದವ್ರು. ಮೇಕೆದಾಟು ಆಗ್ರಹಿಸಿ ನೋಡಿ, ಶುರು ಮಾಡ್ತಿರೋದು ಇಲ್ಲಿ. ಮೇಕೆದಾಟಕ್ಕೆ ಹೋಗ್ತೀರಿ, ಅಲ್ಲಿಗೆ ಲಿಂಕ್ ಹಾಕಿ ಅಲ್ಲೆಲ್ಲಿಗೆ ಹೋಗ್ಬಿಡ್ತೀರಿ. ಗೋಜಲ್ ಎಬ್ಬಿಸಿ ಎಲ್ಲ ಗೋಜಲು ಹಬ್ಬಿಸ್ಬಿಡೋದು ಸುಮ್ಮನೆ. ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳಕ್ಕ ನಿಮ್ದು ಆಟ ಟೋಪುಗಳು ಇವೆಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ವಾ ಹಂಗಾರೆ? ಇವ್ರು ಯಾರ್ರೀ ಇವರು? ಈಗ ನಂಗೆ ಗೊತ್ತು, ಇದನ್ನ ಹೇಳಿದ್ದಕ್ಕೇನು ಉಗ್ರರಾಗಿ ನಿಂತ್ಕೊಂಡ್ಬಿಡ್ತೀನಿ ಅಂತ. ನಿಂತ್ಕೊಳ್ಳಿ ಅಂತೀನಿ ಅಷ್ಟೇ. ಆಮೇಲೆ ಮೇಕೆದಾಟು ವಿಚಾರವಾಗಿ ಚೆನ್ನೈ ಹೆದ್ದಾರಿ ಬಂದಂತೆ. ಆಯ್ತಪ್ಪ, ನೀವು ಬಂದ್ ಮಾಡ್ಕೊತೀರಪ್ಪ, ಏನಾಗುತ್ತೆ ಆಮೇಲೆ? ಜನರೇ ಅನುಭವಿಸಿ ಕೊಟ್ಬಿಡ್ತಾರಾ ಪರ್ಮಿಷನ್ ನಿಮಗೆ? ಕೇಳ್ರಪ್ಪ ಶಿವಕುಮಾರ್ನ. ಹೌದು, ಮಾತಾಡ್ಬೇಕಲ್ಲ. ಶಿವಕುಮಾರ್ಗೂ ಕೇಳಿ, DCMನ. ಬ್ರದರ್ ಸ್ಟೇಟ್ ಅಲ್ಲಪ್ಪ, ನೀತಾನೆ ಪಾದಯಾತ್ರೆ ಮಾಡಿದ್ದವರು. ಬರ್ರಪ್ಪ, ಇವಾಗ ಕೊಡ್ಸಪ್ಪ ಪರ್ಮಿಷನ್ ಕೇಳಿ. ಅದಿಲ್ಲ, ಇಲ್ಲಿ ಬಂದ್ ಮಾಡಿ ಅಲ್ಲೋಗಿ ಹೆದ್ದಾರಿ ಬಂದ ನಾವೇನ್ ಮಾಡೋಣ ಅದಕ್ಕೆ? ನಮ್ಮ ಕೈಲಿದ್ಯಾ? ನಾವಾ ಈಗ ಅಲ್ಲಿ ಮಹಾರಾಷ್ಟ್ರಲ್ಲಿ ಹೋಗ್ಬಿಟ್ಟು ಡ್ರೈವರ್ಗೆ ಬಣ್ಣ ಹಾಕಿ ಬಂದಿರೋರು, ಅವ್ರು ಹಾಕಿದ್ರಂತೆ, ನೀವು ಹಾಕಿದ್ರಂತೆ. ನೀವು ಅವ್ನು ಯಾವನ ಹಾಕಿದಾನಂತೆ ಅಲ್ಲೆಲ್ಲ ಇವತ್ತು. ನೀವು ಹಾಕ್ರಪ್ಪ ಈ ಕಡೆ, ಬೇಡ ಅಂದ್ರೆ ನೀವು ನಿಮ್ಮನ್ನ ಹಾಕಿ ಹೋಗಿ ಅತ್ಲ ಕಡೆ. ನಮ್ಗೇನು ಹೋಗ್ಬೇಕು? ಅದೇ ಆಗ್ತಾ ಇದ್ರೆ ಸರ್, ಎರಡು ನಾವಿನ್ನೇನು ಮಾಡೋಣ ಮತ್ತೆ? ಸುಮ್ಮನೆ ನಮಗೆ ಕಾಟ ಕೊಡೋದು ಇದೆಲ್ಲ. ಇದು ಮಾತೆತ್ತಿದ್ರೆ ಬಂದು ಕರೆ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕೆ ಅದು ಎಳೆ ಮಕ್ಕಳ ಆಟ ಅಲ್ಲ. ಅದಕ್ಕೊಂದು ಘನತೆ, ಗಾಂಭೀರ್ಯ ಇರಬೇಕು ಅದಕ್ಕೆ. ಆ ಇಶ್ಯೂ ವಿಚಾರದಲ್ಲಿ ಅಂದರೆ ಆ ವಿಷಯ ಬಂದಾಗ ಅದಕ್ಕೆ ಬಹಳ ಬಹಳ ನೈಜತೆಯಲ್ಲಿ ಜನ ಪ್ರತಿಕ್ರಿಯಿಸೋಂಗಿರ್ಬೇಕು ಅದನ್ನು. ಬಟ್ ಆಕ್ಚುಲಿ ಸುಮ್ಮನೆ ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಬಂದು ಅನೌನ್ಸ್ ಮಾಡ್ಬಿಟ್ರೆ ಆಗಲ್ಲ ಇಲ್ಲಿ. ಬಟ್ ಆಕ್ಚುಲಿ ವಿಚಾರದಲ್ಲಿ ಮಾತಾಡಬೇಕಾಗಿರೋದು ರಾಜ್ಯ ಬಿಜೆಪಿಯಲ್ಲಿರುವಂತ ನಾಯಕರು, ಮಹಾರಾಷ್ಟ್ರ ಎಲ್ಲರೂ ಇಬ್ರು ಮಾತಾಡಬೇಕು. ಕಾಂಗ್ರೆಸ್ ಅವ್ರು ಇದ್ದಾಗ ಈ ಥರದ ಘಟನೆ ನಡೆದಾಗ ಇವ್ರು ಮಾತಾಡ್ಲಿಲ್ವಾ? ಎಲ್ಲರೂ ಮಾತಾಡ್ಬೇಕು. ಯಾಕೆ ಒಬ್ಬರ ಮೇಲೆ ಹೇಳ್ತಿದ್ದೀರಿ? ಅಲ್ಲ ಸರ್, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆಯಲ್ಲ ಸರಿ, ಅವಾಗ ಹಂಗಾರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ತೋರಿಸ್ಲಾ? ಎಷ್ಟು ಇಶ್ಯೂ ಇದೇ ಥರದ್ದು ನಡೆದಿದೆ. ಮತ್ತೆ ಅವಾಗ ಯಾಕೆ ಕೇಳಲಿಲ್ಲ ನೀವು ಕಾಂಗ್ರೆಸ್ಗೆ? ಎಲ್ಲವನ್ನೂ ಮಾತಾಡಬೇಕು ಅಷ್ಟೇ.